ಬ್ರೇಕ್ ಆದ್ಮೇಲೆ ಜೀವನ ಜರ್ನಿ ಚೌಕಾಬಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ರಘು ಅವರೇ, ನಾವು ಒಂದು ಮೂವಿಯನ್ನ ಮಾಡ್ತಾ ಇರ್ಬೇಕಾದ್ರೆ ತಾರಾಗಣ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಟೆಕ್ನಿಷಿಯನ್ಸ್ ಕೂಡ. ಟೆಕ್ನಿಷಿಯನ್ಸ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಈಗ ಮೂವಿ ನೋಡಕ್ ಹೋಗ್ಬೇಕು ಅಂತ ಅನ್ಕೊಂಡಾಗ ಎಲ್ಲದಕ್ಕಿಂತ ಮೊದಲು ಜನಕ್ಕೆ ನೋಡಕ್ ಸಿಗೋದು ಪೋಸ್ಟರ್, ಟೈಟಲ್ ಡಿಸೈನ್. ಹೌದು, ಸೊ ಅದರಿಂದಾನೇ ಅಟ್ರಾಕ್ಟ್ ಆಗೋದು. ಏನೋ ಚೆನ್ನಾಗಿದೆಯಲ್ಲ ಇದು ಅಂತ ಅನ್ಸಿದ್ರೆ ಓಕೆ, ನೆಕ್ಸ್ಟ್ ಸಿನಿಮಾನು ಚೆನ್ನಾಗಿರ್ಬೋದು ಅನ್ನುವ ಒಂದು ನಿರೀಕ್ಷೆ ಎಲ್ಲರಲ್ಲಿ ಹುಟ್ಟುತ್ತೆ. ನನಗೆ ಟೈಟಲ್ ಡಿಸೈನ್ ಮಾಡಿಕೊಟ್ಟಿರೋದು ಮತ್ತೆ ನನಗೆ ಪೋಸ್ಟರ್ ಡಿಸೈನ್ ಮಾಡಿಕೊಟ್ಟಿರೋದು ಪ್ರಶಾಂತ್ ವಿಟ್ಲ ಅಂತೇಳಿ. ಮುಂಚೆ ಚಿತ್ತಾರ ಅನ್ನುವ ಸಿನಿಮಾ ಮ್ಯಾಗಝೀನ್ ಅಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ಫ್ರೀಲಾನ್ಸ್ ಡಿಸೈನರ್ ಆಗಿ ಅವರೊಂದು ಆಫೀಸ್ ಮಾಡ್ಕೊಂಡಿದ್ದಾರೆ ಕತ್ತರಗುಪ್ಪೆನಲ್ಲಿ. ಅವರು ನಾಗರಾಜ್ ಸೋಮಿಯಾಜಿ ಅಂತ ನಮ್ಮ ಸಿನಿಮಾಗೆ ಸ್ಟಿಲ್ ಫೋಟೋಗ್ರಫಿ ಮಾಡಿದ್ರು. ಅವರಿಂದಾಗಿ ಅವರು ಪರಿಚಯ ಆದರು. ಅವ್ರಿಗೆ ಹೋಗಿ ಕತೆ ಹೇಳಿದೆ. ಕತೆ ಎಲ್ಲ ಹೇಳಿ, ಹಿಂಗಿದೆ ನಮ್ಮ ಸಿನಿಮಾ, ಇದು ನಮ್ಮ ಕಾನ್ಸೆಪ್ಟು, ಇದು ಟೈಟ್ಲು ಇದಾಗಬೇಕು, ಕ್ಯಾಪ್ಷನ್ ಈ ಥರ ಇರಬೇಕು ಅಂತ ಹೇಳಿದೆ. ಅವರು ಸ್ವಲ್ಪ ತುಂಬ ಕಡಿಮೆ ಮಾತಾಡೋದವರು, ಮಿತಭಾಷಿ, ಬರೀ ತಲೆ ಅಲ್ಲಾಡಿಸ್ಕೊಂಡು ಆಯ್ತು ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಅವರು ನಮಗೆ ಚೌಕಾಬಾರ ಟೈಟ್ಲ್ ಡಿಸೈನ್ ಮಾಡಿ ಕೊಟ್ಟರು. ನಮ್ಮ ಇಡೀ ತಂಡ ಫಿದಾ ಆಗೋದ್ವಿ ಅವ್ರಿಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸತೀಶ್ ಸರ್ ಅಂತೂ ನೆಕ್ಸ್ಟ್ ಸಿನಿಮಾ ಮಾಡ್ತಾರ ಕೇಳೋರು, ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ, ಸಿನಿಮಾ ಪೋಸ್ಟ್ರು ಇದು ಟೈಟ್ಲ್ ಎಲ್ಲ ಡಿಸೈನ್ ಮಾಡ್ಸೋಣ ಅವ್ರ ಕೈಲಿ ಅಂತ ಹೇಳಿ. ಖಂಡಿತ ನಮ್ಮ ಜೊತೆ ಮುಂದೆ ಕೆಲಸ ಮಾಡ್ತಾರೆ. ಆಮೇಲೆ 2 ಪೋಸ್ಟರ್ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ, ತುಂಬಾ ಕ್ರಿಯೇಟಿವ್ ಆಗಿ ನಮ್ಮ ಸಿನಿಮಾದ ಆಶಯವನ್ನ ಪೋಸ್ಟರ್ ಮುಖಾಂತರ ಹೇಳಕ್ಕೆ ಅವರು ಟ್ರೈ ಮಾಡಿದ್ದಾರೆ, ಪ್ರಶಾಂತ್ ವಿಟ್ಲ ಅವರು. ಇನ್ನು ಚೆನ್ನೈನಲ್ಲಿ ಈ ಒಂದು ಶಾರ್ಟ್ ಮೂವೀಸ್ಗೆ ಅಂತ ಹೇಳ್ಬಿಟ್ಟು ಸೆಪರೇಟ್ ಆಗಿ ಥಿಯೇಟರ್ಗಳನ್ನ ಕೂಡ ಬಿಟ್ಕೊಡೋದುಂಟು. ಅದೇ ರೀತಿ ಇಲ್ಲಿ ಆಯ್ತಾ? ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಆಗಿದೆಯಾ ಆ ರೀತಿ ಏನಾದ್ರು? ಆ ರೀತಿ ಆಗಿಲ್ಲ. ಚೆನ್ನೈಯಲ್ಲಿ ಇದೆ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಬೆಳಗಿನ ಒಂದು ಸ್ಕ್ರೀನ್ ಶಾರ್ಟ್ ಫಿಲ್ಮ್ಸ್ಗೆ ಅಂತಾನೆ ಬಿಟ್ಟಿದಾರಂತೆ. ಇದು ನಾನು ಕೇಳಪಟ್ಟಿರೋದು ಚೆನ್ನೈ ಡೈರೆಕ್ಟರ್ಗಳ ಬಾಯಲ್ಲಿ. ಸೊ ಅಲ್ಲಿ ಇದೆ, ಅಲ್ಲಿ ಜನ ನೋಡ್ತಿದ್ದಾರೆ ಶಾರ್ಟ್ ಸಿನಿಮಾಗಳನ್ನ ಹೋಗಿ. ಇಲ್ಲಿ ಆ ಥರದ್ದು ಖಂಡಿತ ಮುಂದೆ ಆಗ್ಬೋದು. ಈಗ ಸಿನಿಪೋಲಿಸ್ ಮಲ್ಟಿಪ್ಲೆಕ್ಸ್ ಸತೀಶ್ ಕುಮಾರ್ ಅವರು ನಮ್ಮ ಟ್ರೇಲರ್ನ ನೋಡಿ ಅವ್ರಿಗೆ ಇಷ್ಟಪಟ್ಟು ಬನ್ನಿ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತೇಳಿ ಥಿಯೇಟರ್ ಬಾಡಿಗೆನ ತುಂಬಾ ಕಡಿಮೆ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರು. ಅವ್ರಿಗೂ ಗೊತ್ತಿರಲಿಲ್ಲ, ಜನ ನೋಡೋಣ ಒಂದು 200 ಪೀಪಲ್ ಬರ್ಬೋದು ಅಂತ ಹೇಳಿದ್ರು ಅವರು. ಸೊ ನಮ್ಮ ನಿರೀಕ್ಷೆಗೆ ಮೀರಿ ಹತ್ತತ್ರ 700 ಜನ ಬಂದು ಸಿನಿಮಾ ನೋಡಿದ್ರು. ಅವ್ರಿಗೂ ಖುಷಿ ಆಗೋಯ್ತು. ಆಮೇಲೆ ಈಗ ಬೇರೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಒಂದಷ್ಟು ಜನ ಇದ್ದಾರೆ. ಈಗ ಬಹಳ ಪ್ರಸಿದ್ಧಿಯಾಗಿರುವಂತಹ ಪ್ರೆಸೆಂಟ್ ಸರ್ ಇರ್ಬೋದು, ಅಥವಾ ಶ್ರುತಿ ಹರಿಹರನ್ ಅವ್ರು ಆಕ್ಟ್ ಮಾಡಿ ಮದನ್ ರಾಮ್ ವೆಂಕಟೇಶ್ ಡೈರೆಕ್ಟ್ ಮಾಡಿರೋ ABC ಇರ್ಬೋದು, ಇವು ತುಂಬಾ ಜನಮನ್ನಣೆ ಗಳಿಸಿದೆ. ಈಗ ಆ ಡೈರೆಕ್ಟರ್ಗಳು ಈಗ ನಾವು ಈಗ ಇದರಿಂದಾಗಿ ನನಗೆ ಅವರು ಫ್ರೆಂಡ್ಸ್ ಆದ್ರು. ನೆಕ್ಸ್ಟ್ ನಾವು 3 ಜನ ಅಥವಾ 2 ಶಾರ್ಟ್ ಫಿಲ್ಮ್, 3 ಶಾರ್ಟ್ ಫಿಲ್ಮು ಈ ತರ ಸೇರಿ ಏನಾದ್ರು ಮಾಡೋಣ, ಯಾರನ್ನಾದ್ರೂ ಅಪ್ರೋಚ್ ಮಾಡೋಣ ಅಂತ ಹೇಳಿ ಈ ತರದ್ದೆಲ್ಲ ಈಗ ನೆಕ್ಸ್ಟ್ ಪ್ಲಾನಿಂಗ್ ನಡೀತಿದೆ. ಗೊತ್ತಿಲ್ಲ, ಇರೋದೇ 450 ಥಿಯೇಟರ್ಗಳು, ವಾರಕ್ಕೆ 5 ಸಿನಿಮಾ, ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವರಿಗೆ ಚಿತ್ರಮಂದಿರ ಇಲ್ಲ. ಇದರ ಮಧ್ಯೆ ಒಂದು ಕಿರುಚಿತ್ರಕ್ಕೆ ಹೆಂಗೆ ಅವ್ರು ನಮಗೆ ಸ್ಥಳ ಒದಗಿಸ್ಕೊಡ್ತಾರೆ, ಅದು ಯಾರೋ ಪುಣ್ಯಾತ್ಮರು ಯಾರಾದ್ರೂ ಇದಾರೋ ಏನೋ ನೋಡ್ಬೇಕು. ಇನ್ನು ಪ್ರಮೋಷನ್ಸ್ ಬಗ್ಗೆ ಮಾತನಾಡೋದ್ರೆ ಇನ್ನು ಯಾವ ಕಡೆ ಪ್ರಮೋಷನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ಕರಾವಳಿ ಸೈಡ್ ಹೇಳಿದೆ. ಫೆಬ್ರವರಿ 5 ನಂತರ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಜನ ಸಂಘಟಕರನ್ನ ಭೇಟಿ ಮಾಡಿದ್ದೀನಿ, ಅಂದ್ರೆ ಫೋನ್ ಮುಖಾಂತರ ಮಾತಾಡಿಸಿದ್ದೀನಿ. ಸೊ ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಈ 3 ಕಡೆ ಫಿಕ್ಸ್ ಆಗಿದೆ. ಇನ್ನೊಂದಷ್ಟು ಊರುಗಳಲ್ಲಿ ಒಂದೇ ಸಲ ಪ್ಲಾನ್ ಮಾಡ್ಕೊಂಡು ಆ ಭಾಗ ನೆಕ್ಸ್ಟ್ ಮಾಡ್ತೀವಿ. ಅದಾದ ನಂತರ ಈ ಮಂಡ್ಯ, ಮೈಸೂರು, ಮಡಿಕೇರಿ ಈ ಕಡೆ ಇನ್ನೊಂದು ಜರ್ನಿ ಶುರು ಮಾಡಬೇಕು. ಅದಾದ್ಮೇಲೆ ಈ ತಿಪ್ಟೂರು, ತುಮಕೂರು, ಕೋಲಾರ, ಇಷ್ಟು ಸದ್ಯದ ಪ್ಲಾನ್ಸ್. ಎಲ್ಲ ಕಡೆ ಪ್ರದರ್ಶನ ಮಾಡಿ ನಮ್ಮ ಹಣೆ ಬರಕ್ ಗೊತ್ತಾಗತ್ತಲ್ಲಿ ಜನರ ಮುಂದೆ. ಈಗ ಹಣೆ ಬರ ಗೊತ್ತಾಗಿರುವಂತದ್ದು, ಈಗಂತೂ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಖಂಡಿತ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿ ಅನ್ನುವಂಥದ್ದು ನಮ್ ಕೂಡ ಆಶಯ. ಥ್ಯಾಂಕ್ ಯು. ಇನ್ನು ಈ ಒಂದು ಇಡೀ ಜರ್ನಿ ಬಗ್ಗೆ ಮಾತನಾಡ್ಬೇಕಂದ್ರೆ, ಚೌಕಾಬಾರದ ಜರ್ನಿ ಬಗ್ಗೆ ಮಾತನಾಡ್ಬೇಕು ಅಂತಂದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಹೆಂಗಿತ್ತು ಜರ್ನಿ? ಎಲ್ಲರ ಜರ್ನಿಗೂ ಸಂಬಂಧಪಟ್ಟಂತೆ ಮಾತಾಡ್ಬೇಕು ಅಂದ್ರೆ ಇಲ್ಲ, ಇದು ಈಗ 10 ವರ್ಷದ ಹಿಂದೆ ನಾಟಕ ತಗೊಂಡು ಊರೂರ್ಗೆ ಹೋಗಿ ನಾಟಕ ಆಡ್ತಿದ್ವಿ. ನೀನಾಸಂ ತಿರುಗಾಟ ಅಂತ ಏನ್ ಹೇಳಿದೆ, 2 ತಿಂಗಳು ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ. 2 ತಿಂಗಳು ಆದ ನಂತರ ಅಲ್ಲಿ ನೀನಾಸಂನಲ್ಲಿ ಒಂದು ಶೋ ಮಾಡಿ, ಅದಾದ್ಮೇಲೆ ಊರು ತುಂಬಾ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ನಾಟಕ ಆಡಿ ನಾಟಕನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ವಿ. ಈಗ ಇದನ್ನ ಕೂತ ಜಾಗದಲ್ಲೇ ಯೂಟ್ಯೂಬ್ ಅಲ್ಲಿ ಹಾಕಿ ಎಲ್ರಿಗೂ ಸಿಗೋ ಹಂಗ್ ಮಾಡ್ಬೋದಿತ್ತು. ಆದ್ರೆ ದೊಡ್ಡ ಪರದೆ ಮೇಲೆ ಜನ ನೋಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಂಗಾಗಿ ಈಗ ನನಗೆ 10 ವರ್ಷದ ಹಿಂದಕ್ಕೆ ಹೋಗಿದ್ದೀನಿ ನಾನು. ಹೆಂಗಿ ತಿರುಗಾಟ ನಾಟಕ ತಗೊಂಡು ಹೋಗ್ತಿದ್ವಿ, ಆದ್ರೆ ಒಂದ್ ಸ್ಟೆಪ್ ಮುಂದಿದೀವಿ. ಈ ಸಲ ಪಿಕ್ಚರ್ ತಗೊಂಡು ಓಡಾಡ್ತಾ ಇದೀವಿ.
ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಊರ್ ಸುತ್ತೋದು ಬಹಳ ಇಷ್ಟ. ಸೊ ಈ ನೆಪದಲ್ಲಿ ಇನ್ನೊಂದು ಕರ್ನಾಟಕ ಟ್ರಿಪ್ ಆಗ್ತಾ ಇದೆ. ಓಕೆ, ಸೊ ಪ್ರಮೋಷನ್ ಕೂಡ ಒಂದು ಕರ್ನಾಟಕ ಟ್ರಿಪ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ಈ ರೀತಿ ಆದ್ರೆ ಈ ಬಾರಿ ಇರುವಂತದ್ದು ಬೇರೆ ರೀತಿಯಾಗಿ ಅಂದ್ರೆ ವ್ಯತ್ಯಾಸ ಇದೆ. ನಿಮ್ಮ ಜರ್ನಿ ಏನು ಇತ್ತು ಅದನ್ನ ಬಿಟ್ಟು ಈಗ ಬೇರೆ ಚೌಕಾಬಾರದ ಜರ್ನಿಯನ್ನ ಹೊತ್ಕೊಂಡು ನನಗೆ ಜರ್ನಿ ಆಗಿದೆ ಇವಾಗ ಡ್ರೈವರ್. ಓಕೆ, ಈ ಒಂದು ಜರ್ನಿನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಜಾಸ್ತಿ ನಾನು ಎಲ್ಲೆಲ್ಲಿ ಪ್ರದರ್ಶನ ಮಾಡ್ತಿದ್ದೀನೋ ಅಲ್ಲಿ ಜಾಸ್ತಿ ಜನ ಬಂದು ಹೆಚ್ಚಿನ ಜನ ನನ್ನ ಸಿನಿಮಾ ನೋಡಬೇಕು. ನಮಗೆ ಮತ್ತೆ ಈ ತರದ ಸಿನಿಮಾಗಳಿಗೆ ಹೆಚ್ಚು ಪ್ರೇಕ್ಷಕರು ಕ್ರಿಯೇಟ್ ಆಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ಗೆ ಗೆಳೆಯರು ನೆಕ್ಸ್ಟ್ ಅವರು ಬೇರೆ ಬೇರೆ ಪ್ಲಾನ್ಗಳಲ್ಲಿ ಇದ್ದಾರೆ, ಶಾರ್ಟ್ ಮೂವೀಸ್ ಮಾಡ್ತಿರೋರು. ಸೊ ಅವ್ರಿಗೆ ಎಲ್ರಿಗೂ ಹೆಲ್ಪ್ ಆಗಬೇಕು. ನೆಕ್ಸ್ಟ್ ನಾವು ಮುಂದೆ ಸಿನಿಮಾ ಮಾಡೋರು ಇದೀವಿ. ಸೊ ನಮಗೆ ಓಕೆ, ಚೌಕಾಬಾರ ಟೀಮ್ದು ಸಿನಿಮಾ ಇದು ಅಂತ ಹೇಳಿ ಜನ ಬಂದು ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಇನ್ನು ನಾವು ನೋಡೋದಾದ್ರೆ ಈ ರೀತಿಯಾದಂತಹ ಪ್ರಯತ್ನಗಳಿಗೆ ಕೈ ಹಾಕುವರು ಸ್ವಲ್ಪ ಕಡಿಮೆನೆ ಅಂತ ಅನ್ಬೋದು ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ. ಯಾಕೆಂತಂದ್ರೆ ಹಿಂಜರಿಕೆ ಇರುತ್ತೆ, ದೊಡ್ಡ ದೊಡ್ಡ ಮೂವಿಗಳು ಬರುತ್ತೆ, ನಮ್ಮ ಈ ರೀತಿಯಾದಂತಹ ಶಾರ್ಟ್ ಮೂವಿಗಳಿಗೆ ಏನ್ ಇರುತ್ತೋ ಸಿಗುತ್ತೋ ಗೆಲ್ಲುತ್ತೋ ಬಿಡುತ್ತೋ ಅನ್ನುವಂತ ಒಂದು ಹಿಂಜರಿಕೆ ಇರೋವಂಥದ್ದು. ಅಂತಹ ಒಂದು ಸಾಕಷ್ಟು ಜನಗಳಿರ್ತಾರೆ. ಅಂಥವ್ರಿಗೆ ಏನಾದ್ರು ಎನಿ ಸಜೆಷನ್ಸ್? ಇಲ್ಲ, ಯಾರು ಅಂದ್ರೆ ಅದೇ ಹಿಂಜರಿತಾರೆ ಅಂತ ಹೇಳಕ್ ಆಗಲ್ಲ. ಬಹುಶಃ ಯಾರನ್ನೂ ಅಪ್ರೋಚ್ ಮಾಡಿಲ್ವೋ ಏನೋ. ಈಗ ದೊಡ್ಡ ಸಿನಿಮಾ ಪ್ರೊಡ್ಯೂಸರ್ಗಳನ್ನ ಯಾರು ಅಪ್ರೋಚ್ ಮಾಡಿಲ್ವೋ ಏನೋ ಇದುವರೆಗೂ. ಈಗ ಅವರು ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮ್ಮ ಶಾರ್ಟ್ ಫಿಲ್ಮ್ಗೆ ಎಲ್ಲಿ ಮಾಡ್ತಾರೆ ಅಂತ ಯಾರು ಕೇಳಿದಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಹಂಗೆ ಹೇಳಕ್ ಆಗಲ್ಲ. ಬಹುಶಃ ಅಪ್ರೋಚ್ ಮಾಡಿ ಅವ್ರಿಗೆ ಕತೆ ಇಷ್ಟ ಆಗಿ ಮಾಡ್ರಪ್ಪ ಅಂತೇಳಿ ಯಾರು ಈಗ ಸತೀಶ್ ಸರ್ ಹೆಂಗೆ ನನಗೆ ಬೆಂತಟ್ಟಿದ್ರು ಅಥವಾ ಕಲಾವಿದರು ಬೇರೆ ತಂತ್ರಜ್ಞರು ಹೆಂಗೆ ಸಪೋರ್ಟ್ ಮಾಡಿದ್ರು, ಖಂಡಿತ ಇದ್ದಾರೆ. ಹಂಗಾಗಿ ಕನ್ನಡದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳು ಬರಕ್ ಸಾಧ್ಯ ಆಗಿದ್ದು. ಲೂಸಿಯಾ ಇರ್ಬೋದು, ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಉಳಿದವರು ಕಂಡಂತೆ ಇರ್ಬೋದು, ಇವೆಲ್ಲ ಬೇರೆ ತರದ ಇಡೀ ಇಂಡಸ್ಟ್ರಿ ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿಗಳು ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡುವಂತ ಸಿನಿಮಾಗಳು ಕನ್ನಡದಲ್ಲೂ ಇದಾವೆ. ಒಂದು ಬೇರೆ ಪ್ರಯತ್ನ ಅಂತೇಳಿ ಈ ನಿರ್ದೇಶಕರುಗಳೆಲ್ಲ ತೋರಿಸ್ಕೊಟ್ಟಿದಾರಲ್ಲ, ಅವರಿಗೆ ಪ್ರೊಡ್ಯೂಸ್ ಮಾಡಿರೋ ನಿರ್ಮಾಪಕರು ಅಫ್ಕೋರ್ಸ್ ಅವರು ಪ್ರತಿಭೆನ ಗುರುತಿಸಿದ್ದಾರೆ. ಅವರಿಗೂ ಆಸೆ ಇದೆ ಬೇರೆ ತರದ್ ಏನೋ ಮಾಡ್ಬೇಕು ಅಂತೇಳಿ. ಸೊ ಹಂಗಾಗಿ ಅಂತ ಸಿನಿಮಾಗಳು ಬರಕ್ಕಾಗಿದ್ದು, ಜನರಿಗೆ ನೋಡಕ್ ಸಿಕ್ಕಿದ್ದು. ಓಕೆ, ಅಂತ ಹೊಸ ಪ್ರತಿಭೆಗಳು ಸಾಕಷ್ಟು ಜನ ಇದಾವೆ. ಆ ಒಂದು ಹೊಸ ಪ್ರತಿಭೆಗಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮುಖಾಂತರ, ನಮ್ಮ ವಾಹಿನಿ ಮುಖಾಂತರ? ಇಲ್ಲ, ಯಾರಿಗೂ ಏನು ಹೇಳುವ ಸ್ಥಾನದಲ್ಲಿ ನಾನಿಲ್ಲ. ಕೆಲವೊಂದು ಸಜೆಷನ್ ಅಂತಿರುತ್ತೆ. ಸಜೆಷನ್ ಇಲ್ಲ, ಅದೇ ಹೇಳಿದ್ನಲ್ಲ ಮೇಡಮ್, ನಾ ಸಜೆಷನ್ ಕೊಡೋಷ್ಟು ದೊಡ್ಡವನಲ್ವಲ್ಲ. ಹಂಗೆ ಎಫರ್ಟ್, ಈಗ ಏನೋ ಕೈ ಕೆಸರಾದ್ರೆ ಬಾಯಿ ಮೊಸರು. ನಾವು ಎಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವೋ ಅದು ಖಂಡಿತ ಈಗ ಕೆಲವ್ರಿಗೆ ಇವತ್ತೇ ಸಿಗ್ಬೋದು, ಕೆಲವ್ರಿಗೆ ನಾಳೆ ಸಿಗ್ಬೋದು, ಕೆಲವ್ರಿಗೆ ಒಂದ್ ವರ್ಷ ಲೇಟ್ ಆಗ್ಬೋದು ಅಷ್ಟೇ. ಅದೇ ಹೇಳಿದ್ರಲ್ಲ, ಅದೇ ನಿಮ್ ಮಾತನ್ನ ನನ್ ಮೂಲಕನೇ ಹೇಳಿಸ್ಬಿಟ್ರಿ. ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರಲ್ಲ, ನೀವು ಪಟಪಟ ಅಂತ ಹೇಳ್ಬಿಟ್ರು, ಹಂಗಾಗಿ ನಮ್ದು ಅದೇ ಅಂತ ಹೇಳಿ. ಇನ್ನು ನಮ್ಮ ವ್ಯೂವರ್ಸ್ ಅಲ್ಲಿ ಈ ಒಂದು ಜರ್ನಿ ಬಗ್ಗೆ ಮಾತನಾಡೋದಾದ್ರೆ, ಕೇಳ್ಕೊಳ್ಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಬರೀ 2 ಊರಲ್ಲಿ ಮಾತ್ರ ಚೌಕಾಬಾರ ಪ್ರದರ್ಶನ ಆಗಿರೋದು. ಈ ಕಾರ್ಯಕ್ರಮದ ಮುಖಾಂತರ ನಾನು ನನ್ನ ಫೇಸ್ಬುಕ್ ಪೇಜಲ್ಲಿ ನಾನು ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ, ಯಾವ್ಯಾವ ಊರಲ್ಲಿ ನೆಕ್ಸ್ಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಹೊತ್ತಿಗೆ ಪ್ರದರ್ಶನ ಅಂತೇಳಿ. ಸೊ ಅದಕ್ಕೆ ಈ ಕಾರ್ಯಕ್ರಮನೂ ನನಗೆ ಸಹಾಯ ಆಗಿ, ಇದರಿಂದಾಗಿ ನೆಕ್ಸ್ಟ್ ಎಲ್ಲೆಲ್ಲಿ ನಾನು ಶೋ ಮಾಡ್ತೀನೋ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನಮ್ಮ ಸಿನಿಮಾ ನೋಡೋ ಹಂಗಾಗಬೇಕು ಅನ್ನೋದನ್ನ ಹೇಳಕ್ ಇಷ್ಟ. ನೋಡೋರಿಗೆ ಖಂಡಿತವಾಗ್ಲೂ ಕೂಡ ಮೋಸ ಇಲ್ಲ ಅನ್ನುವಂಥದ್ದು ಮಾತು. ಖಂಡಿತ. ನೀವು ನಿಮ್ಮ ಒಂದು ಶಾರ್ಟ್ ಮೂವಿನಲ್ಲಿ ಅಂತ ಒಂದು ಎಲಿಮೆಂಟ್ಸ್ ಗಳನ್ನ ಇಟ್ಟಿದ್ದೀರಾ. ಖಂಡಿತ 20 ನಿಮಿಷ ಅವ್ರನ್ನ ಕಥೆಯ ಜೊತೆ ಕರ್ಕೊಂಡು ಹೋಗಿದ್ದೀನಿ ಅನ್ನೋದು ಈ ಬೇರೆ ಬೇರೆ ಪ್ರೇಕ್ಷಕರು ಹೇಳಿರುವ ಏನೋ ಕಮೆಂಟ್ಸ್. ಸೊ ಹಂಗಾಗಿ ನೋಡಿದವ್ರು ಎಲ್ರಿಗೂ ಇಷ್ಟ ಆಗತ್ತೆ. ಈಗಾಗಲೇ ಹೆಚ್ಚು ಕಮ್ಮಿ 2,000 ಜನ ಸಿನಿಮಾ ನೋಡಿದ್ದಾರೆ ಒಟ್ಟು 3 ಶೋಗಳಿಂದ. ಇಷ್ಟ ಆಗಿದೆ ಎಲ್ರಿಗೂ, ಮುಂದೆ ನೋಡಿದವ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ವಿಷಯ ನಾನು ಕೇಳೋಕೆ ಮರ್ತ್ಬಿಟ್ಟೆ ನೋಡಿ, ಪ್ರಮುಖವಾದಂತದ್ದು ಒಂದು ವಿಷಯ, ಈ ಒಂದು ಶಾರ್ಟ್ ಮೂವಿಯನ್ನ ನ್ಯಾಷನಲ್ ಅವಾರ್ಡ್ ಇದಕ್ಕೂ ಕೂಡ ನೀವು ಕಳಿಸಿದಿರಾ ಅನ್ನುವಂಥದ್ದು ಒಂದು ಮಾತು ಕೂಡ. ಅಲ್ಲೂ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಇದೆ, ಸ್ಟೇಟ್ ಅವಾರ್ಡ್ಗೂ ಇದೆ ಕ್ಯಾಟಗರಿ ಇದೆ. ಶಾರ್ಟ್ ಫಿಲ್ಮ್ ಕ್ಯಾಟಗರಿ ಇದೆ, ನಾನ್ ಫಿಕ್ಷನ್ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ. ಸೊ ನಾನೊಬ್ನೇ ಅಲ್ಲ, ಸುಮಾರು ಜನ ಕಳಿಸಿದ್ದಾರೆ. ಸೊ ಹಂಗೆ ನಾನು ಕಳಿಸಿದೀನಿ, ಗೊತ್ತಿಲ್ಲ ಏನಾಗತ್ತೆ ಅಂತ. ಅದು ಏನೋ ಬಂದ್ರೆ ಇನ್ನು ಸಂತೋಷ, ಬಂದಿಲ್ಲ ಅಂದ್ರೆ ಬೇಜಾರೇನಿಲ್ಲ. ಯಾಕಂದ್ರೆ ಇನ್ನೊಂದು ಇದಕ್ಕಿಂತ ಒಳ್ಳೆ ಚಿತ್ರಕ್ಕೆ ಬಂದಿರುತ್ತೆ. ಓಕೆ, ಖಂಡಿತ ಕಳಿಸಿದೀರಾ, ಅದು ಕೂಡ ಸಕ್ಸಸ್ ಆಗ್ಲಿ, ನಿಮ್ಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗ್ಲಿ, ಇನ್ನು ಯಶಸ್ಸನ್ನ ಕಾಣ್ಲಿ, ಸಾಕಷ್ಟು ದಿನಗಳು ಓಡ್ಲಿ ಅಂತ ಹೇಳಿ ನಾವು ಕೂಡ ನಮ್ಮ ವಾಹಿನಿಯ ಮುಖಾಂತರ, ನಮ್ಮ ವೀಕ್ಷಕರ ಮುಖಾಂತರ ಕೇಳ್ಕೊಳ್ತಾ ಇದೀವಿ. ಸೊ ಥ್ಯಾಂಕ್ ಯು, ಇಲ್ಲಿವರೆಗೂ ಬಂದು ನಿಮ್ಮ ಒಂದು ಶಾರ್ಟ್ ಮೂವಿ ಬಗ್ಗೆ ಇಷ್ಟೊಂದು ವಿಷಯಗಳನ್ನ ಬಿಚ್ಚಿಟ್ರಿ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ನಿಮಗೂ, ಜನಶ್ರೀ ವಾಹಿನಿಗೂ ಮತ್ತು ಕರ್ನಾಟಕದ ಎಲ್ಲ
ಜನತೆಗೆ. ಓಕೆ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಚೌಕಾಬಾರ ಜೀವನದ ಜರ್ನಿಯನ್ನ ನೀವು ಕೂಡ ಒಮ್ಮೆ ನೋಡಿ. ಯಾಕೆಂತಂದ್ರೆ ಸಾಕಷ್ಟು ಜೀವನದಲ್ಲಿ ನಾವು ಅನುಭವಿಸಿದಂತಹ ಒಂದು ಘಟನೆಗಳು ಕೂಡ ಈ ಒಂದು ಕಿರುಚಿತ್ರದಲ್ಲಿ ಇರುವಂತದ್ದು. ನೀವು ಕೂಡ ಈ ಒಂದು ಚಿತ್ರವನ್ನ ನೋಡ್ಬೇಕು, ಗೆಲ್ಲಿಸಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.